ಇದ್ದೀರಾ, ಹೇಗಿದೆ ಪ್ರಚಾರ? ಅಲ್ಲ, ಪ್ರಚಾರವನ್ನ ನಾವು ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ನಮ್ಮ ಸಂವಿಧಾನ ಶಿಲ್ಪಿ ಅವರ 133ನೇ ಜನ್ಮದಿನೋತ್ಸವ. ನಾವು ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಾನು ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿ ಕೃಷ್ಣಪ್ಪ ಮತ್ತು ಬೃಂದಾ ಅವರ ಮನೆಯಲ್ಲಿ ನಾವು ಉಪಹಾರವನ್ನು ಕೂಡ ಮಾಡಿದ್ದೇವೆ. ಹಾಗೆ ಪ್ರಚಾರವನ್ನು ಕೂಡ ಈ ಕನಕಪುರದ ಈ ಭಾಗದಲ್ಲಿ ಮಾಡಿದ್ದೇವೆ. ಸರ್, ಒಂದ್ ಕಡೆ ಕಾಂಗ್ರೆಸ್ನವರು ಗ್ಯಾರಂಟಿಗಳ ಮೇಲೆ ಮತವನ್ನ ಕೇಳ್ತಾ ಇದ್ದಾರೆ, ಆದ್ರೆ ಬಿಜೆಪಿ ಅವರು ಮೋದಿ ಫ್ಯಾಕ್ಟರಿ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ನವರು ಟೀಕೆ ಮಾಡುವಂತಂದ್ರೆ ಮೋದಿ ಮುಖ ನೋಡ್ಕೊಂಡು ಮಾತ್ರ ಅಂತ ಹೇಳಿ. ಇಲ್ಲ, ಆ ಮುಖ ಅಲ್ಲ, ಅದು ಅಭಿವೃದ್ಧಿಯ ಮುಖ, ಅದು ಸ್ಥಿರತೆಯ ಮುಖ, ಸುಭದ್ರತೆಯ ಮುಖ. ಇವತ್ತು ಭಾರತ ದೇಶ ಕೋವಿಡ್ ಆದ ನಂತರ ಭಾರತದ ಆರ್ಥಿಕತೆ ಕುಸಿಯುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರು. ಇವತ್ತು GDP 7% ಇದೆ. ಹಾಗಾಗಿ ನಂತರ ಎಲ್ಲ ಅದು ಕೇವಲ ಅದು ಒಂದು ಮುಖವಲ್ಲ, ಅದು ಒಂದು ಶಕ್ತಿ ಅಂತ ಹೇಳಬೇಕಾಗುತ್ತೆ. ಯಾಕೆಂದ್ರೆ ನೋಡಿ, ಇವತ್ತು ರೈತರಿಗೆ ಸಹಾಯ ಮಾಡಿದ್ದಾರೆ. ರೈತರಿಗೆ 6,000 ರೂಪಾಯಿ ಕೊಡುವಂತಹ ಒಂದು ಕಿಸಾನ್ ಸಮಾನ್ ಯೋಜನೆಯನ್ನು ಮಾಡಿದ್ದಾರೆ. ನಂತರ ಗ್ಯಾಸ್ ಕನೆಕ್ಷನ್ ಕೊಡತಕ್ಕಂತ ಉಜ್ವಲ್ ಸ್ಕೀಮ್ ಮಾಡಿದ್ದಾರೆ. ನಂತರ ಇದು ಟ್ಯಾಪ್ ವಾಟರ್ ಮೂಲಕ ಕುಡಿಯುವ ನೀರಿನ ಯೋಜನೆಯನ್ನು ಮಾಡಿದ್ದಾರೆ. ಮತ್ತು ಬಡವರಿಗೆ ಸಾಲ ಕೊಡತಕ್ಕಂತ ಮುದ್ರಾ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಹೀಗಾಗಿ ನೋಡಿ, ಎರಡು ಭಾರತವನ್ನ ನೋಡ್ತೇವೆ. ಒಂದು ವೈಮಾನಿಕವಾಗಿ ನಾವು ಎಲ್ಲಿ ಆಕಾಶದಿಂದ ನೋಡಿದಾಗ ಭಾರತ ಕಾಣದೆ ಬೇರೆ, ಬಟ್ ರೈಲಿನಲ್ಲಿ ಪ್ರಯಾಣ ಮಾಡಿದಂತ ಸಂದರ್ಭದಲ್ಲಿ ಭಾರತ ಹೇಗೆ ಕಾಣುತ್ತೆ. ಶೌಚಾಲಯದ ಸಮಸ್ಯೆ ಇರುತ್ತೆ, ಎರಡು ಕಡೆನೂ ನಾವು ಟ್ರಾವೆಲ್ ಮಾಡುವಾಗ ಗೊತ್ತಾಗುತ್ತೆ. ನೀರಿನ ಸಮಸ್ಯೆ ಇರುತ್ತೆ, ರಸ್ತೆ ಗುಂಡಿಗಳ ಸಮಸ್ಯೆ ಇರುತ್ತೆ, ನಂತರ ರೈತರ ಸಮಸ್ಯೆ, ಕೂಲಿ ಕಾರ್ಮಿಕರ ಸಮಸ್ಯೆ ಇರುತ್ತೆ. ಇದನ್ನೆಲ್ಲ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನೋಡಿ, ರಾಜಕೀಯದಲ್ಲಿ ಯಾವುದೇ ಆಗ್ಬಹುದು, ಗೌರ್ಮೆಂಟ್ಗೂ ಗವರ್ನೆನ್ಸ್ಗೂ ಬಹಳ ವ್ಯತ್ಯಾಸ ಇದೆ. ಸರ್ಕಾರ ಎಲ್ಲಾ ಕಡೆ ಇರುತ್ತೆ, ಬಟ್ ಆಡಳಿತ ಎಲ್ಲಿರುತ್ತೆ ಅನ್ನೋದು ಮುಖ್ಯ. ನೋಡಿ, ಕಳೆದ 10 ವರ್ಷದಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರದ ಒಂದು ಆರೋಪ ಇಲ್ಲ, ಯಾವುದೇ ಒಂದು ಸ್ಕ್ಯಾಮ್ಸ್ ಯಾವುದೂ ಇಲ್ಲ. ಈ ರೀತಿ ಇವತ್ತು ದೇಶ ಪ್ರಗತಿಯತ್ತ ಸಾಗಿದೆ. ಸೊ ಪ್ರಗತಿಯ ಮುಖ ಮೋದಿ ಅವ್ರದ್ದು ಅನ್ನೋದು ಒಂದು ಹೆಸರು, ಆ ಹೆಸರು ಕೆಳಗಡೆ ಈ ಎಲ್ಲಾ ಪ್ರಗತಿ ಇದೆ. ಸೊ ಅದಕ್ಕೋಸ್ಕರ ನಂತರ ಇಲ್ಲೂ ಕೂಡ ಅಷ್ಟೇ, ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ, ಕುಮಾರಸ್ವಾಮಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ಪ್ರಧಾನಮಂತ್ರಿ ಆಗಿದ್ದ ದೇವೇಗೌಡರು ಹೇಳ್ತಾ ಇದ್ರು, ಒಂದ್ಸರಿ 83ನೇ ಇಸ್ವಿನಲ್ಲಿ ಇಲ್ಲಿ ರಾಮಕೃಷ್ಣ ಹೆಗಡೆ ಅವರು ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ, ಇಲ್ಲಿ ಚುನಾವಣೆಗೆ ಬಂದಂತ ಸಂದರ್ಭದಲ್ಲಿ ಯಾರೋ ಒಬ್ರು ರೈತ ಕೇಳ್ತಾರಂತೆ, ನಮ್ಮೂರಲ್ಲಿ ಕೆರೆ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ನಮ್ಗೆ ವ್ಯವಸಾಯಕ್ಕಿಲ್ಲ ಅಂದ್ಬಿಟ್ಟು 6 ತಿಂಗಳಲ್ಲಿ 7 ಕೆರೆಗಳನ್ನ ಕಟ್ತಾರೆ, ಆರೋಬೆಲೆ ಪ್ರಾಜೆಕ್ಟ್ನು ಕಂಪ್ಲೀಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ನಾನು ಕನಕಪುರ ಕ್ಷೇತ್ರಕ್ಕೆ ಮಾಡಿರೋ ಎಷ್ಟು ಸೇತುವೆ ಕಟ್ಸಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ ಅಂತ. ಅಷ್ಟು ಇಲ್ಲೆಲ್ಲ ಕೆಲಸ ಆಗಿದೆ. ನೀವು ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಜನ ಸಮಸ್ಯೆಗಳನ್ನ ಹೇಳ್ಕೊಂತಾರೆ ಸರ್, ಈ ಭಾಗದಲ್ಲಿ ಇಷ್ಟು ಸಮಸ್ಯೆಗಳಿದೆ, ಬಗೆಹರಿದಿಲ್ಲ ಅಂತ ಹೇಳಿ ಯಾವ ತರ ಕೇಳಿ ನಿಮಿಷ ಮೇಡಮ್, ಬೇರೆ ಭಾಗಕ್ಕೆ ಹೋದಂತ ಸಂದರ್ಭದಲ್ಲಿ ಸಮಸ್ಯೆಗಳು ಕಡಿಮೆ. ಇದು ಏನಾಗುತ್ತೆ ಅಂದ್ರೆ, ಲೋಕಸಭೆ ಚುನಾವಣೆ ಇದರ ಮಹತ್ವನೇ ಬೇರೆ. ಈಗ ಇದು ಲೋಕಸಭೆ ಚುನಾವಣೆ ದೇಶದ ಹಿತದೃಷ್ಟಿಯಿಂದ ಆಗತಕ್ಕಂತ, ದೇಶದ ಭವಿಷ್ಯವನ್ನು ರೂಪಿಸುವಂತ ಚುನಾವಣೆ. ಇನ್ ಬೇರೆ ಹಂತಗಳಿದೆ. ಸೊ ಆ ರೀತಿ ನಾವು ಅದನ್ನ ಅರ್ಥೈಸಬೇಕಾಗುತ್ತೆ. ಇವತ್ತು ಬಿಜೆಪಿ ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡಿದೆ, ಜೊತೆಗೆ ಇವತ್ತಿನಿಂದ ರಾಜ್ಯ ಪ್ರವಾಸವನ್ನ ಮೋದಿ ಮಾಡ್ತಾ ಇದ್ದಾರೆ. ರಾಮನಗರಕ್ಕೆ ಯಾವಾಗ ಬರ್ತಾರೆ ಏನಂತ? ರಾಮನಗರಕ್ಕೆ ಬರ್ತಾರೆ ಅಂದ್ರೆ ಬೆಂಗಳೂರಿಗೆ 20ನೇ ತಾರೀಕಿಗೆ ಬರ್ತಾ ಇದ್ದಾರೆ. ಅದು ಎಲ್ಲಿ ಅಂದ್ಬಿಟ್ಟು ಇನ್ನೊಂದು ದಿವಸದಲ್ಲಿ ಗೊತ್ತಾಗುತ್ತೆ. ಅದು ಬೆಂಗಳೂರು ಅರಮನೆ ಮೈದಾನದಲ್ಲಿ ಆಗುತ್ತಾ ಅಥವಾ ರಾಮನಗರದಲ್ಲಿ ಆಗುತ್ತಾ ಅನ್ನೋದು ಗೊತ್ತಿಲ್ಲ. ಬಟ್ ಅಕಸ್ಮಾತ್ ಬೆಂಗಳೂರಲ್ಲಾದ್ರೂ ನಮ್ಮ ರಾಮನಗರದ ಈ ಕ್ಷೇತ್ರದ ಜನರು ಅಲ್ಲಿಗೆ ಹೋಗ್ತಾರೆ. ತಮ್ಮ ಕುಟುಂಬ ಸರ್ ಪ್ರಚಾರದಲ್ಲಿ ಭಾಗಿಯಾಗಿದೆ, ಹೇಗನ್ಸುತ್ತೆ? ಹೌದು, ಇದು ಪ್ರಚಾರ ಅಂದ್ರೆ ಎಲ್ಲ ಕುಟುಂಬ ಇರಲೇಬೇಕಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.